ನೋಡಿ, ಮೊದಲಿಗೆ ದೆಹಲಿಯ ಸ್ಫೋಟದ ಹಿಂದೆ ಕಾಣದ ಕೈಗಳ ಕೈವಾಡ ಇರೋದಂತೂ ನಿಕ್ಕಿ. ಈಗ ತನಿಖೆಗಿಳಿದ ಎನ್ಐಎ ಟೀಮ್ಗೆ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ದೆಹಲಿ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ದೊಡ್ಡ ಮಟ್ಟದಲ್ಲಿ ಉಗ್ರರ ಪ್ಲಾನ್ ನಡೆದಿತ್ತು ಅನ್ನೋದು ಗೊತ್ತಾಗಿದೆ. ದೆಹಲಿಯ ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು ಇವರು. ಮೊದಲಿಗೆ ಸ್ಫೋಟಕ್ಕೂ ಮುಂಚೆ ದಿಲ್ಲಿಯಲ್ಲಿ ಉಗ್ರರೆಲ್ಲರೂ ರೌಂಡ್ಸ್ ಹಾಕಿದ್ರು. ಎಲ್ಲೆಲ್ಲಿ ಪ್ರತಿಷ್ಠಿತ ಕರ್ನಾಟಕ ಪ್ಲೇಸ್ ಪ್ರದೇಶದಲ್ಲಿ ಸಂಚಾರ ಮಾಡಿದ್ದಾರೆ. ಸೋಮವಾರ ಇಡೀ ದೆಹಲಿಯನ್ನ ಸಂಚಾರ ಮಾಡಿದ್ರು. ಜನ ಒಟ್ಟುಗೂಡುವಂತಹ ಪ್ರದೇಶ ಯಾವುದು ಅಂತ ಕಾರ್ನಲ್ಲಿ ಸಂಚಾರ ಮಾಡ್ಕೊಂಡು ನೋಡಿದ್ದಾರೆ. ಪ್ರಮುಖ ಪ್ರದೇಶಗಳಲ್ಲಿ ಓಡಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೂ ಕೂಡ ಓಡಾಡಿದ್ದಾನೆ. ಉಮರ್ ಅಂಡ್ ಟೀಮ್, ಡಾಕ್ಟರ್ ಉಮರ್ ಅಂಡ್ ಟೀಮ್ ಡೆಲ್ಲಿಯ ಜನನಿಬಿಡ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಅಲ್ ಫಲಾಹ್ ವಿವಿಯಲ್ಲೇ ಕಾರನ್ನು ನಿಲ್ಲಿಸ್ತಾನ ಆತ. ಎಷ್ಟು ನೋಡಿ, 11 ದಿನಗಳ ಕಾಲ ಆ ಕಾರನ್ನ ಉಮರ್ ಅಲ್ ಫಲಾಹ್ ವಿವಿಯಲ್ಲೇ ನಿಲ್ಲಿಸ್ಕೊಂಡಿದ್ದ. ಅದಾದ ಮೇಲೆ ಸೋಮವಾರ ಇಡೀ ದಿನ ಡೆಲ್ಲಿನ ರೌಂಡ್ಸ್ ಹಾಕಿದ್ದಾನೆ. ಎಲ್ಲಿ ಹೋಗೋದು, ಎಷ್ಟು ಜನ, ಜಾಸ್ತಿ ಜನ ಎಲ್ಲಿ ಸೇರ್ತಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿರೋದು ಕೇವಲ ಉಮರ್ ಮಾತ್ರ ಅಲ್ಲ. ಅವನ ಜೊತೆಗೆ ಇಬ್ಬರು ಇದ್ರು. ಅವರೆಲ್ಲರೂ ಇಡೀ ಸಿಟಿ ರೌಂಡ್ ಹಾಕಿದ್ದಾರೆ. ಅದಾದಮೇಲೆ ಅವನು ಪಾರ್ಕಿಂಗ್ ಲಾಟಲ್ಲಿ ಬಂದು ಗಾಡಿನ ಮಧ್ಯಾಹ್ನ 3 ಗಂಟೆಗೆ ನಿಲ್ಲಿಸಿ 6:30 ಅಷ್ಟೊತ್ತಿಗೆ ಎತ್ತಿದ್ದಾನೆ. ಸುಮಾರು 3 ಗಂಟೆಗಳ ಕಾಲ ಆ ಪಾರ್ಕಿಂಗಲ್ಲಿ ಏನು ಮಾಡ್ತಾ ಇದ್ದ, ಅಥವಾ ಕಾರ್ ನಿಲ್ಲಿಸ್ಬಿಟ್ಟು ಯಾರನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದ, ಅಥವಾ ಅಲ್ಲಿಗೆ ಯಾರಾದರೂ ಬಂದು ಮೀಟ್ ಮಾಡಿ ಹೋದ್ರಾ ಪಾರ್ಕಿಂಗ್ ಲಾಟಲ್ಲಿ, ಅದು ಮಾತ್ರ ಇನ್ನೂ ನಿಗೂಢವಾಗಿದೆ. ಆ 3 ಗಂಟೆಯ ಮೇಲೆಗೆ ನಿಂತಿದೆ. ತನಿಖೆಯ ಸತ್ಯತೆ ತಿಳಿಬೇಕು ಅಂತಂದರೆ ಮೊದಲು ಆ 3 ಗಂಟೆಯ ರಹಸ್ಯವನ್ನು ಭೇದಿಸಬೇಕು. ಪಾರ್ಕಿಂಗ್ ಲಾಟಲ್ಲಿ 3 ಅವರು ಕಾರು ನಿಲ್ಲಿಸ್ಕೊಂಡಿದ್ದಕ್ಕೆ ಕಾರಣ ಏನು, ಆ 3 ಅವರು ಕಾರ್ ಏನು ಮಾಡ್ತಾ ಇತ್ತು, ಆ 3 ಅವರು ಈ ಉಗ್ರ ಏನು ಮಾಡ್ತಾ ಇದ್ದ, ಯಾರನ್ನು ಭೇಟಿಯಾಗಿದ್ದ, ಅಲ್ಲಿಂದಲೇ ಏನಾದರೂ ಸ್ಫೋಟಕಗಳನ್ನು ತುಂಬಿಸ್ಕೊಂಡು ಆಮೇಲೆ ಹೊರಟ್ನ, ಅಥವಾ ಸ್ಫೋಟಕ ತುಂಬಿಕೊಂಡೇ ಆ ಪಾರ್ಕಿಂಗ್ ಲಾಟಲ್ಲಿ ಎಂಟ್ರಿ ಕೊಟ್ಟು ಅಲ್ಲೇ ಕಾಲ ಕಳೆದ್ನ, ಯಾತಕ್ಕೋಸ್ಕರ ಕಾಲ ಕಳೆದ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಆಗಬೇಕು. ಆದರೆ ಸ್ಫೋಟಕ್ಕೂ ಮುಂಚೆ ಆತ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದು ಮಾತ್ರ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಈ ವಿಚಾರ ಸಂಬಂಧ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ. ಅರುಣ್, ಈ ಬ್ಲಾಸ್ಟ್ ಆಗೋದಕ್ಕೂ ಮುಂಚೆ ಇಡೀ ನಗರವನ್ನು ಸುತ್ತಾಡಿದ್ದ, ಜನನಿಬಿಡ ಪ್ರದೇಶಗಳು ಯಾವ್ಯಾವುದು ಅಂತ ಗುರುತು ಮಾಡಿಕೊಂಡು. ಪ್ರಮುಖವಾಗಿ ಈಗ ರಹಸ್ಯ ಭೇದಿಸಬೇಕಾಗಿರೋದು ಯಾವುದು ಗೊತ್ತಾ, ಆ ಪಾರ್ಕಿಂಗ್ ಲಾಟಲ್ಲಿ 3 ಅವರ್ ಏನು ಮಾಡ್ತಿತ್ತು ಕಾರು, ಆ 3 ಅವರು ಈ ಉಗ್ರ ಏನು ಮಾಡ್ತಾ ಇದ್ದ, ಯಾರನ್ನು ಭೇಟಿ ಆಗ್ತಾ ಇದ್ದ ಅಂತ. ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಆ 3 ಅವರ್ನ ರಹಸ್ಯ ಭೇದಿಸಿದ್ರೆ ಇದೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಸುತ್ತೆ. ಶರತ್, ನಿಜ. ಪ್ರಮುಖವಾಗಿ ಈ ಉಮರ್ ಯಾರಿದ್ದಾರೆ, ಡಾಕ್ಟರ್ ಉಮರ್, ಈತ ಫರೀದಾಬಾದ್ ನಿಂದ ದೆಹಲಿಗೆ ತನ್ನ ಹುಂಡೈ i20 ಕಾರ್ನಲ್ಲಿ ಬಂದಿರುವಂತದ್ದು. ಈತ ದೆಹಲಿ ಪ್ರವೇಶಿಸಿರುವಂತದ್ದು ಬೆಳಗ್ಗೆ 8:15 ಬೆಳಗ್ಗೆ 8:15 ಬಂದಂತ ಉಮರ್ ನಂತರ ಕೆಂಪುಕೋಟೆಯ ಸಮೀಪ ಇರುವಂತ ಮಸೀದಿಯ ಪಾರ್ಕಿಂಗ್ ಲಾಟ್ ನಲ್ಲಿ ಗಮನಿಸಿ, ದೆಹಲಿಯ ಕೆಂಪುಕೋಟೆಯ ಸಮೀಪ ಇರುವಂತ ಮಸೀದಿಯ ಪಾರ್ಕಿಂಗ್ ಲಾಟ್ ನಲ್ಲಿ ತನ್ನ ಒಂದು ಕಾರನ್ನ ಆತ ಪಾರ್ಕ್ ಮಾಡ್ತಾನೆ. ಆಗ ಸಮಯ ಮಧ್ಯಾಹ್ನ 3:15. ಬೆಳಗ್ಗೆ 8:15 ದೆಹಲಿಗೆ ಪ್ರವೇಶ ಪಡೆದಂತ ಡಾಕ್ಟರ್ ಉಮರ್ ಆ ಸಂದರ್ಭದಲ್ಲಿ ಅವರ ಕಾರ್ನಲ್ಲಿ 3 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. ನಂತರ ಒಬ್ಬನೇ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದೇನೇ ಇದ್ಕೊಳ್ಳಿ, ಆದ್ರೆ 8 ಗಂಟೆಯಿಂದ 3 ಗಂಟೆಯವರೆಗೆ ಆತ ದೆಹಲಿಯ ಬೇರೆ ಬೇರೆ ಜಾಗಗಳಲ್ಲಿ ಓಡಾಡಿರುವಂತದ್ದು ಸ್ಪಷ್ಟ. ಅದರಲ್ಲೂ ಅತ್ಯಂತ ಪ್ರತಿಷ್ಠಿತವಾದಂತ VIP-ಗಳಿರುವಂತ ಕಾರ್ನಾಟ್ ಪ್ಲೇಸ್ ನಲ್ಲೂ ಕೂಡ ಆತ ಓಡಾಡಿರುವಂತದ್ದು ಸ್ಪಷ್ಟ ಆಗಿದೆ. ಅಂದ್ರೆ ತನಗೆ ಯಾವುದೋ ಒಂದು ಸೇಫ್ ಜಾಗಕ್ಕೋಸ್ಕರ ಹುಡುಕಾಟ ನಡೆಸ್ತಾ ಇದ್ನ ಅನ್ನುವಂತ ಅನುಮಾನ. ಯಾಕಂದ್ರೆ ಅದು ಬ್ಲಾಸ್ಟ್ ಆಗಿರುವಂತದ್ದು ಆಲ್ಮೋಸ್ಟ್ 6:55 ಸಂಜೆ. ಅಷ್ಟರ ಸಂದರ್ಭದಲ್ಲಿ ಸುಮಾರು 3 ಗಂಟೆಗಳ ಕಾಲ ಮಸೀದಿಯ ಸಮೀಪ ಇರುವಂತ ಆ ಒಂದು ಪಾರ್ಕಿಂಗ್ ಲಾಟ್ ನಲ್ಲೇ ಕಾರನ್ನ ನಿಲ್ಸಿದ್ದ. ಆ ಕಾರ್ನಲ್ಲೇ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸುಮಾರು 80 kg ಅಮೋನಿಯಂ ನೈಟ್ರೇಟ್ ನ ತುಂಬಿಕೊಂಡಿದ್ದ. ಬಹುಶಃ ದೆಹಲಿಯ ಆ ಉರಿ ಬಿಸಿಲಿಗೆ ಏನಾದ್ರೂ ಕಾದು ಅದು ಬ್ಲಾಸ್ಟ್ ಆಯ್ತಾ, ಅಥವಾ ತನ್ನಲ್ಲಿ ತುಂಬಿಕೊಂಡಿದ್ದಂತ ಆ ಇಡೀ ಸ್ಫೋಟಕಗಳನ್ನ ದೆಹಲಿಯ ಬೇರೆ ಬೇರೆ ಜಾಗಗಳಿಗೆ ಇಡಿಸೋದಿಕ್ಕೆ ಮೊದಲೇ ಆತ ಪ್ಲಾನ್ ಮಾಡ್ಕೊಂಡಿದ್ನ, ಅಥವಾ ಆತಂಕದಲ್ಲಿ ಅನ್ಕೊಂಡಿದ್ದಕ್ಕೆ ಮೊದಲೇನೆ ಏನಾದ್ರು ಬ್ಲಾಸ್ಟ್ ಮಾಡ್ಬಿಟ್ನ, ಇವೆಲ್ಲ ಕೂಡ ಅನುಮಾನಗಳು ಕಂಡು ಬರ್ತಾ ಇದೆ. ಈ ಸಾಧಾರಣವಾಗಿ
ಇಂತಹ ಉಗ್ರರು ಏನನ್ನೇ ಮಾಡಿದ್ರು ಅತ್ಯಂತ ಯೋಜಿತವಾದ ರೀತಿಯಲ್ಲೇ ಮಾಡ್ತಾರೆ. ಹಾಗಾಗೇನೆ ಈ ಡಾಕ್ಟರ್ ಉಮರ್ ಕೂಡ ತಾನು ಕೆಲಸ ಮಾಡ್ತಾ ಇದ್ದಂತ ಫರೀದಾಬಾದ್ನ ಅಲ್ಫಹರ್ ವೈದ್ಯಕೀಯ ಕಾಲೇಜು ಏನಿದೆ, ವೈದ್ಯಕೀಯ ಕಾಲೇಜು ಆವರಣದಲ್ಲೇ 11 ದಿನಗಳ ಕಾಲ ಈ ಕಾರ್ನ ನಿಲ್ಲಿಸ್ಕೊಂಡಿದ್ದ. ಆ 11 ದಿನಗಳ ಅವಧಿಯಲ್ಲಿ ಕಾರ್ನೇನಾದ್ರು ಮಾಡಿಫಿಕೇಶನ್ ಮಾಡಿ ಆ ಒಂದು ಇದನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸ್ಫೋಟಕಗಳನ್ನ ತುಂಬಿಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ನ, ಡಿಕ್ಕಿನಲ್ಲಿ ಸ್ಫೋಟಗಳನ್ನ ತುಂಬಿಟ್ಟಿದ್ರ. ಸ್ಫೋಟ ಆದಂತ ಸಂದರ್ಭದಲ್ಲಿ ಕಾರಿನ ಹಿಂಭಾಗದಲ್ಲಿ ಮೊದಲು ಬೆಂಕಿ ಹೊತ್ಕೊಂಡಿರುವಂತದ್ದು ನಾವು ಸ್ಪಷ್ಟವಾಗಿ ದೃಶ್ಯಾವಳಿಗಳಲ್ಲಿ ಕಾಣಬಹುದು. ಹಾಗಾಗೇನೆ ಬಹುಶಃ ಕಾರಿನ ಡಿಕ್ಕಿ ಭಾಗದಲ್ಲೇ ಆತ ಸ್ಫೋಟಗಳನ್ನ ತುಂಬಿಟ್ಕೊಂಡು ಬಂದಿದ್ದ. ಆತ ದೆಹಲಿ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಟೋಲ್ ಪ್ಲಾಜಾದಲ್ಲಿ ಇಡೀ ಕಾರು ಖಾಲಿ ಇರೋದು ನಮಗೆ ಕಾಣ್ ಬರುತ್ತೆ. ಅಂತಂದ್ರೆ ಸೀಟಿನ ಮೇಲಾಗ್ಲಿ ಮತ್ತೊಂದು ಕಡೆಯಲ್ಲಾಗ್ಲಿ ಆತ ಸ್ಫೋಟಕಗಳನ್ನ ಇಟ್ಟಿಲ್ಲ, ಬದಲಾಗಿ ಡಿಕ್ಕಿಯ ಭಾಗದಲ್ಲಿ ಇಟ್ಟಿದ್ದಾನೆ. ಅದಾದ ಬಳಿಕ ಸೂಕ್ತವಾದಂತ ಸ್ಥಳಕ್ಕೋಸ್ಕರ ಆತ ಓಡಾಡ್ತಾ ಇದ್ದ. ಅಂದ್ರೆ ದೆಹಲಿಯ ಬೇರೆ ಬೇರೆ ಜಾಗಗಳ ಒಂದು ಮಾಹಿತಿ ಸಂಗ್ರಹವನ್ನ ಮಾಡ್ತಿದ್ದ. ಇವೆಲ್ಲಕ್ಕಿಂತ ಹೆಚ್ಚಾಗಿ 3 ಗಂಟೆಗಳ ಅವಧಿ ಪಾರ್ಕಿಂಗ್ ಲಾಟ್ 3 ಗಂಟೆಗಳ ಅವಧಿಯಲ್ಲಿ ಆತ ಯಾರನ್ನ ಭೇಟಿ ಮಾಡಿದ್ದ? ಆತ ಕಾರನ್ನ ಇಳಿದು ಹೋಗಿದ್ನ ಅಥವಾ ಕಾರಲ್ಲೇ 3 ಗಂಟೆ ಕೂತಿದ್ನ? ಸಾಮಾನ್ಯ ವ್ಯಕ್ತಿಗಳಿಂದ 3 ಗಂಟೆಗಳ ಕಾಲ ಉರಿಬಿಸಿನಲ್ಲಿ ಪಾರ್ಕ್ ಮಾಡಿದಂತ ಕಾರ್ನಲ್ಲೇ ಕೂತಿರಕ್ ಸಾಧ್ಯವೇ ಇಲ್ಲ. ಆತ ಯಾರು ಭೇಟಿ ಮಾಡಕ್ ಹೋಗಿದ್ದ ಅಂದ್ರೆ ಯಾರನ್ನ ಭೇಟಿ ಮಾಡಿದ್ದ? ಯಾರಾದ್ರೂ ಆತನಿಗೆ ಮಾಹಿತಿಗಳನ್ನ ಕೊಟ್ರ? ಆತ ಆತ್ಮಹತ್ಯಾ ಬಾಂಬರ್ ಆಗಿ ಬಳಕೆ ಆಗಿದಾನ ಅಥವಾ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿ ಅದ್ರಲ್ಲಿ ಆತ ಸತ್ತಿದಾನ? ಇವೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗಿದೆ. ಶರತ್, ಥ್ಯಾಂಕ್ ಯು ಅರುಣ್, ಡೀಟೇಲ್ಸ್ಗಾಗಿ.